ವಿರೋಧ ಪಕ್ಷ ಎರಡು ಪೀಸ್ ಆಗಿ ಹೋಯ್ತದಂತೆ ಕಣ. ಅದ್ರಲ್ಲಿ ಒರಿಜಿನಲ್ ಯಾರು ಡೂಪ್ಲಿಕೇಟ್ ಯಾರು ಅಂತ ಗೊತ್ತಾಯ್ತಿಲ್ವಂತೆ ಕಣಪ್ಪ. ನೀ ಏನ್ ಹೇಳ್ತಾ ಇದೀಲ್ಲ ಬೇಕನಾಶಿ, ಏನಾತ್ಲ? ಇರವೇ 60 ಚಿಲ್ರಿ, ಅದರಲ್ಲೇ 2 ಭಾಗ ಆಗವೇನ್ಲ? ಕಣ, ವಿಜಯೇಂದ್ರ ನಿಲ್ಲಿಸ್ಲೇಬೇಕು ಅಂತ ಒಂದೆರಡು ಜನ ಟೀಮ್ ಕಟ್ಕೊಂಡು RSS ನವನ್ನ ಕರೆಸ್ಕೊಂಡು ಮೀಟಿಂಗ್ ಮಾಡೋದ ಕಣ. RSS ನಾವು ಹೊಂದ್ಕೊಂಡು ಹೋಗಿರಲ್ಲ ಅಂತ ಹೋಗದ್ ಕಳ್ಸವೆ. ಅಗಳೇ ಯಾರ್ಯಾರಲ್ಲ ಅದು ಇನ್ನೊಂದು ಟೀಮ್ ಮಾಡ್ಕೊಂಡಿರೋದು? ಯತ್ನಾಳು, ರಮೇಶ್ ಜಾರಕಿಹೊಳಿ, ಪ್ರತಾಪ್ ಸಿಂಹ, ಸಿಟಿ ರವಿ ಅಂಡ್ ಗ್ಯಾಂಗ್ ಕಣ. ಓ, ಇವೆಲ್ಲ ಯಡಿಯೂರಿನ ವಿರೋಧಿಗಳು ಕಂಡ್ಲೆ. ಯಡಿಯೂರ್ ಇಲ್ದೆ ಇರೋದಕ್ಕೆ ಅದ್ರ ಮಗನ್ನ ವಿರೋಧ ಮಾಡ್ತಿರಂಗವಿ. ಬರೀ ಯಡಿಯೂರಿನ ವಿರೋಧಿಗಳಲ್ವಂತೆ ಕಣ, ಇವೆಯ ಒರಿಜಿನಲ್ ವಿರೋಧ ಪಕ್ಷನಂತೆ. ಅದಕ್ಕೆ ರಾಜ್ಯಪಾಲರ ಹತ್ರಕ್ಕೆ ಹೋಗ್ಬಿಟ್ಟು ವಾಲ್ಮೀಕಿ ಹಗರಣದ ಬಗ್ಗೆ ಇನ್ನೊಂದು ಕಂಪ್ಲೇಂಟ್ ಕೊಟ್ಟು ಬಂದವೆ. ಇವುಗಳ ಜೊತೆ ವಿಜಯೇಂದ್ರ, ಅಶೋಕ್ ಯಾರು ಇರ್ಲಿಲ್ವಂತೆ ಕಣ. ಪಾರ್ಟಿ ಅಧ್ಯಕ್ಷ ವಿರೋಧ ಪಕ್ಷದ ಲೀಡರ್ಗಳನ್ನೆಲ್ಲ ಪುಟ್ಟಾಕಿ ಇವೇ ವಿರೋಧ ಪಕ್ಷದ ಕೆಲಸ ಮಾಡಕ್ ನಿಂತವೆ ಅಂದ್ರಿ ಹತ್ರದಲ್ಲಿ ಏನು ಆಯ್ತದೇನೋ ಕಣ್ಲ. ಅದೇ ಹೇಳಿದ್ನಲ್ಲಣ್ಣ, ವಿಜಯೇಂದ್ರನ್ನು ಅಶೋಕನ್ನು ಚೇಂಜ್ ಮಾಡಿ ಅವ್ರ ವರ್ಕಿಂಗ್ ಸ್ಟೈಲು ನಮ್ಗೆ ಯಾಕೋ ಇಷ್ಟ ಆಯ್ತಿಲ್ಲ ಅಂದವಂತೆ. ಹೈಕಮಾಂಡ್ ಮನ್ಸ್ ಮಾಡಿದ್ರೆ ಇವ್ ಕೇಳ್ತಾ ಇರೋದು ಆದ್ರೂ ಆಗ್ಬೋದು ಕಣೆ. ಅದೇ ಕಾರ್ಯನೇ ಇಲ್ಲ ಅಂತಿದ್ರಲ್ಲಿ ಇವುಗಳ ಕುರ್ಚಿ ಬದಲಾಯಿಸ್ಕೊಂಡು ಏನ್ ಮಾಡ್ತಾವಂತ ಬಿಡ್ಲಲ್ಲಿ ಆಡಳಿತ ಮಾಡ್ತಿರೋ ಸುದ್ದಿ ತೆಗಿಲ್ಲ. ಎನಿ ಫೈನಾನ್ಷಿಯಲ್ ಮಿಸ್ಅಪ್ರೋಪ್ರಿಯೇಷನ್ಗೆ ಫೈನಾನ್ಸ್ ಮಿನಿಸ್ಟರ್ ತಲೆದಂಡ ಆಗಲೇಬೇಕಾಗುತ್ತೆ. ಫೈನಾನ್ಸ್ ಸೆಕ್ರೆಟರಿ, ಚೀಫ್ ಮಿನಿಸ್ಟರ್ ಮತ್ತು ಚೀಫ್ ಸೆಕ್ರೆಟರಿಗೆ ಈಗ ಆಲ್ರೆಡಿ ನೋಟಿಸ್ ಹೋಗಿರೋದ್ರಿಂದ ಅವರು ಈ ಪ್ರಕರಣದಲ್ಲಿ 100% ಸಿಗ್ತಾರೆ. ರಾಜೀನಾಮೆ ಕೊಡುವಂತಹ ಪರಿಸ್ಥಿತಿ ಅನಿವಾರ್ಯತೆ ಅವ್ರಿಗೆ ಎದುರಾಗುತ್ತೆ. ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ ಅಂತ ಹೇಳ್ತಾರೆ ಅವರು. ಆಯ್ತಪ್ಪ, ಇದು ನಾನು ವಿರುದ್ಧ ಆಗತ್ತೆ ತೀರ್ಪು, ನಾನು ರಾಜೀನಾಮೆ ಕೊಟ್ಟು ಹೋಗಿ ಅಂತ ಯಾವ ಮುಖ್ಯಮಂತ್ರಿನೂ ಹೇಳೋದಿಲ್ಲ. ತಿಳ್ಕೊಂಡ್ಬಿಟ್ಟು ಕೊನೆಗೆ ಏನು ಹಣೆ ಬರಾಕದೆ ಅಲ್ಲಿ ಅದು ಇನ್ನೊಂದು 2 ದಿನ ಬಿಟ್ಟು ನೋಡಕತ್ತಿರ್ರಿ ಏನಂತ. 2 ದಿವಸ ಇದೇನಿಲ್ಲ ಇಷ್ಟೊಂದು ಗ್ಯಾರಂಟಿ ಮೇಲೆ ಹೇಳ್ತಾವೆ ಇವು. ಸಿದ್ದಣ್ಣನ ಮೂಡ ಕೇಸಿನ ವಿಚಾರಣೆ ಮುಗ್ದೈತಲ್ಲ ಅಣ್ಣ, ಇನ್ನೇನ್ ತೀರ್ಪು ಬರೋದಷ್ಟೇ ಬಾಕಿ ಕಣ. ಆ ತೀರ್ಪಲ್ಲಿ ಸಿದ್ದಣ್ಣ ತಪ್ಪು ಮಾಡಿರೋದು ಪ್ರೂವ್ ಆಯ್ತದೆ, ಆಗ ರಾಜೀನಾಮೆ ಕೊಟ್ಟೆ ಕೊಡ್ತದೆ ಅಂತ ಇವುಗಳ ನಂಬಿಕೆ ಕಣ. ನಾನು ತಪ್ಪು ಮಾಡಿಲ್ಲ, ಮಾಡೋದು ಇಲ್ಲ, ಮುಂದೆನೂ ಮಾಡಲ್ಲ. ಆಯ್ತು, ಆಮೇಲೆ ನಾನು ಮಂತ್ರಿಯಾಗಿ 40 ವರ್ಷ ಆಯ್ತು. ಇವತ್ತು ನನ್ನ ಮೇಲೆ ಸುಳ್ಳುಗಳ ಆರೋಪನೆ ಮಾಡ್ತೇನೆ. ನಮಗೆ ಈ ನೆಲದ ಕಾನೂನು ಬಗ್ಗೆ ಗೌರವ ಇದೆ, ಕೋರ್ಟ್ನಲ್ಲಿ ತೀರ್ಪುಗಳ ಬಗ್ಗೆ ಗೌರವ ಇದೆ, ನ್ಯಾಯ ಸಿಗ್ತದೆ ಅಂತಕ್ಕಂಥ ವಿಶ್ವಾಸ ಇದೆ. ಸಿದ್ದಣ್ಣ ತಪ್ಪೇ ಮಾಡಿಲ್ಲ ಅಂತದೆ. ಬಿಜೆಪಿ ನೋಡಿದ್ರೆ ಕುರ್ಚಿ ಖಾಲಿ ಆಯ್ತದೆ ಅಂತ ಕುಂತವೆ. ಏನ್ಲ ಕತೆ? ಕತೆ ಏನೋ ಕಾಣಕಣ, ಸಿದ್ದಣ್ಣ ಎಲ್ಲಾ ಮಿನಿಸ್ಟರ್ಗಳನ್ನ ಮೀಟಿಂಗ್ ಕರೆಸ್ಕೊಂಡು ಸೀಕ್ರೆಟ್ ಆಗಿ ಮೀಟಿಂಗ್ ಬೇರೆ ಮಾಡೈತಿ. ಅದೇನ್ ಮೀಟಿಂಗ್ ಕಾಣಕಲ್ಲಣ್ಣ. ತೀರ್ಪು ನನ್ನ ವಿರುದ್ಧವಾಗಿ ಬಂದಿರುವೆ, ನಾನು ರಾಜೀನಾಮೆ ಕೊಡೋದಿಲ್ಲ, ನೀವೆಲ್ಲ ನನ್ನ ಪರವಾಗಿ ಇರಬೇಕು ಅಂತ ಹೇಳಿರ್ತದೆ ಕಣ್ಲ. 24% ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದವರಿಗೆ ಒಟ್ಟು ಅಭಿವೃದ್ಧಿ ಕೆಲಸಗಳಲ್ಲಿ ಖರ್ಚು ಮಾಡಬೇಕು ಅಂತೇಳಿ ಕಾನೂನು ಮಾಡೋದು ಈ ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ನಾಟ್ ಬಿಜೆಪಿ. ಯಾವುದಕ್ಕೂ ಇನ್ನೊಂದು 2-3 ದಿನದಲ್ಲಿ ಎಲ್ಲ ಗೊತ್ತಾಯ್ತದೆ. ಆಗ ಇದೇ ಈರಾವೇಶ ಇರ್ತದೆ ಹೆಂಗೆ ಅಂತ ಕಾಯ್ದು ನೋಡೋಣ ನೆಡ್ಲ. ಶಿವನಿ ಶಂಭುಲಿಂಗ. ಕುಯ್ತಾನ ಕಣ್ಣ